ಕೈವಶಕ್ಕೆ ಪಟ್ಟ ಗುರುವೆ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ಎನಗೆ ನೀವಲ್ಲದೆ ಮತ್ತಾರು ಇಲ್ಲವಯ್ಯ. ಕೂಡಲ ಸಂಗಮ ದೇವ, ಹಾಲಲ್ಲದು ನೀರಲ್ಲದು ನಿಮ್ಮ ಧರ್ಮ. ಶರಣ ಸತಿ ಲಿಂಗಪತಿ ಹರ ಮಹಾದೇವ. ವಿಶ್ವಗುರು ಬಸವಣ್ಣರಿಗೆ ಜಯವಾಗಲಿ. 770 ಮರಗಳಿಗೆ ಜಯವಾಗಲಿ. ಜನವಸಪಟ್ಟ ದೇವರಿಗೆ ಜಯವಾಗಲಿ. ಈಶ್ವರ್ ಖಂಡ್ರೆ ಅವರಿಗೆ ಜಯವಾಗಲಿ. ಜಯ ಬಸವೇಶ ಭಕ್ತಜನ ಭಾಗ್ಯ ಶೋಭೋದಯ ಲಿಂಗವಂತ ನಿರ್ಣಯ ಪರಮಾವತಾರ ಶರಣಾಗತ ರಕ್ಷಕ ಸಿದ್ಧನ ಪ್ರಭಾವನೆ ಜಗದಾಧಿದೇಶದ ಪುರಾತನ ಪುಂಗವ ಶಾಂಭವೈ ಪುರಾಶ್ರಯ ಜಯ ಸೋಮನಾಥ ಜಯ ದೇವ ಜಯಾಲತಂ ಕೆಳಗೆ ವಸತ್ತಂ तुम संडे का मत
ಈ ಕಡೆ ಬರ್ರಿ ಎಲ್ಲ ಪೂಜೆ ಬಾಬು ಸರ್ ಇದೆ ಸರ್ ಶ್ರೀ ಬಸವಣ್ಣ ಫೋಕಸ್ ಬಸವಣ್ಣ ಫೋಕಸ್ ಬಸವಲಿಂಗಾಯ ನಮಃ ಓಂ ಶ್ರೀ ಬಸವಲಿಂಗಾಯ ನಮಃ ಓಂ ಶ್ರೀ जरा सर जोरात सुंदर क्लॅप्स गो ಅಣ್ಣ ಸರ್ ಸ್ವಲ್ಪ ಒಳ ಬರ್ಬಿಡ್ರಿ जोरात बसव क्लॅप्स गो ಒಂದು 5 ನಿಮಿಷ ಎಲ್ಲರೂ ಕೂಡ್ ಸರ್ ಬಾಬು ಸರ್ ಫಾಸ್ಟ್ ಮೇನ್ ಫೋಟೋನೇ ಕೊಟ್ಟಿತ್ತು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಬಸವ ತಂದೆಯನ್ನು ಹೃದಯ ಕಮಲದಲ್ಲಿ ಸ್ಮರಿಸಿಕೊಂಡು ಶತಾಯುಷಿಗಳು ಲಿಂಗಕ್ಕೆ ಡಾಕ್ಟರ್ ಚನ್ನಬಸವ ಪಟ್ಟದೇವರನ್ನು ಸ್ಮರಿಸುತ್ತಾ ಅನುಭವ ಮಂಟಪದ ಅಧ್ಯಕ್ಷರು, ಸಂಸ್ಥೆ ವಿದ್ಯಾಪೀಠದ ಸಂಸ್ಥಾಪಕರು, ಅನೇಕ ಬಡ ವಿದ್ಯಾರ್ಥಿಗಳ ಆಶ್ರಯದಾತರಾದಂಥ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಪಾದಾರವಿಂದ ಭಕ್ತಿಯ ಶರಣಾರ್ಥಿಗಳನ್ನು ಸಮರ್ಪಿಸಿ ಶ್ರೀಮಠದ ಪೀಠಾಧಿಪತಿಗಳು ಅನೇಕ ಬಡ ವಿದ್ಯಾರ್ಥಿಗಳ ಆಶ್ರಯದಾತರಾದಂಥ ಪರಮ ಪೂಜ್ಯ ಗುರುಬಸವ ಪಟ್ಟದೇವರ ಪಾದಾರವಿಂದಕ್ಕೆ ಭಕ್ತಿಯ ಶರಣಾರ್ಥಿಗಳನ್ನು ಸಮರ್ಪಿಸಿ ಅದೇ ರೀತಿ ಎಲ್ಲ ಸರ್ವ ಪೂಜ್ಯರನ್ನ ಸರ್ವ ಶರಣೀಯರನ್ನ ಎಲ್ಲರ ಪಾದಾರವಿಂದಕ್ಕೆ ಭಕ್ತಿಯ ಶರಣಾರ್ಥಿಗಳನ್ನು ಸಮರ್ಪಿಸಿ ನಮ್ಮೆಲ್ಲರಿಗೂ ಅತ್ಯಂತ ಸಂತೋಷವನ್ನ ಉಂಟು ಮಾಡುವಂತಹ ಒಂದು ಸಂದರ್ಭ, ಒಂದು ಕ್ಷಣ. ಯಾಕಂದ್ರೆ ಬೀದರ್ ಜಿಲ್ಲೆ ಅಂದರೆ ಯಾವಾಗಲೂ ಕಟ್ಟಕಡೆ ಇರ್ತಕ್ಕಂತಹ ಜಿಲ್ಲೆಯಾಗಿತ್ತು. ಆ ಜಿಲ್ಲೆಯನ್ನ ಇಡೀ ರಾಜ್ಯವೇ ಬೀದರ್ ಜಿಲ್ಲೆ ಕಡೆಗೆ ತಿರುಗಿ ನೋಡುವಂತಹ ಒಂದು ಕಾರ್ಯವನ್ನ ಸುಮಾರು 2-3 ದಶಕಗಳಿಂದ ಮಾಡುವಂತಹ ಕಾರ್ಯವನ್ನ ಶ್ರೀಯುತ ಈಶ್ವರ್ ಖಂಡ್ರೆ ಸಾಹೇಬರು ಈಗಾಗಲೇ 3ನೇ ಸಲ ಸಚಿವರಾಗಿ ಪಂಚಾಯತ್ ಗ್ರಾಮೀಣ ಅಭಿವೃದ್ಧಿ ಪಂಚಾಯತ್ ದೊಡ್ಡ ಇಲಾಖೆ, ಆ ಇಲಾಖೆಯಲ್ಲಿ ಏನೆಲ್ಲೋ ಸೇವೆ ಮಾಡಬೇಕಂತ ಅವ್ರು ಅನ್ಕೊಂಡಿದ್ದಾರೋ ಆ ಎಲ್ಲ ಸೇವೆ ಮಾಡಲಿಕ್ಕೆ ಅವಕಾಶವನ್ನ ವಿಶ್ವಗುರು ಬಸವಣ್ಣನವರು ಡಾಕ್ಟರ್ ಚನ್ನಬಸವ ಪಟ್ಟದೇವರ ಅಖಂಡ ಆಶೀರ್ವಾದ ಅಂತ ಒಂದು ದೊಡ್ಡ ಸೇವೆಯನ್ನು ಮಾಡಲಿಕ್ಕೆ ದೊಡ್ಡ ಇಲಾಖೆಯನ್ನ ಅವರು ಪಡ್ಕೊಂಡು ಎಲ್ಲ ಪರಮ ಪೂಜ್ಯರ ಒಂದು ದರ್ಶನವನ್ನ ಮಾಡಲಿಕ್ಕೆ ಶ್ರೀಮಠಕ್ಕೆ ಬಂದಿದ್ದಾರೆ. ಹಾಗಾಗಿ ಮಠದ ಪರವಾಗಿ, ಎಲ್ಲ ಪೂಜ್ಯರ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ, ಸಿಬ್ಬಂದಿಯ ಪರವಾಗಿ ಅವರಿಗೆ ಹಾರ್ದಿಕವಾದಂತಹ ಸುಸ್ವಾಗತವನ್ನ ಚಪ್ಪಾಳೆ ತಟ್ಟದ ಅವರನ್ನು ಗೌರವಿಸಿ ಸತ್ಕರಿಸಿ ಆಶೀರ್ವಾದವನ್ನು ಮಾಡಬೇಕಾಗಿ ಅವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಎಲ್ಲ ಪೂಜ್ಯರು ಬರ್ರಿ, ಎಲ್ಲ ಪೂಜ್ಯರ ಸ್ವಲ್ಪ ಮಕ್ಕಳಿಗೆ ಜನ ಓಂ ಶ್ರೀ ಗುರು ಬಸವಲಿಂಗಾಯ ಚಪ್ಪಲಿ ಜೋರಾಗಿ ಸೀದಾ ಕೂಡ ಓಂ ಶ್ರೀ ಗುರು ಬಸವಲಿಂಗಾಯ ಜಯ ಬಸವೇಶ ಭಕ್ತ ಜನ ಭಾಗ್ಯ ಶುಭೋದಯ ಲಿಂಗವಂತ ನಿರ್ಣಯ ಪರಮಾವತಾರ ಶರಣಾಗತ ರಕ್ಷಕ ಚಿಕ್ಕನ ಪ್ರಭಾವಮಯ ಜಗದಾದಿದೇಶಿತ ಪುರಾತನ ಪುಂಗವ ಶಾಂಭವೈಗುಣಾಶ್ರಯ ಜಯ ಸೋಮನಾಥ ದೇವ ಜಯಾವಿರತಂ ಶಿವಾದವ ಶಿವಾದವ. ವಿಶ್ವಗುರು ಬಸವಣ್ಣನವರಿಗೆ ಬಸವಾದಿ ಶಿವಶರಣರಿಗೆ ಡಾಕ್ಟರ್ ಚನ್ನಬಸವ ಪಟ್ಟದೇವರಿಗೆ ಡಾಕ್ಟರ್ ಬಸವಲಿಂಗ ಪಟ್ಟದೇವರಿಗೆ ಸನ್ಮಾನ್ಯ ಈಶ್ವರ್ ಖಂಡ್ರೆ ಅವರಿಗೆ ಜೈ ಗುರು ಬಸವೇಶ ಹರ ಹರ ಮಹಾ
सुंदर क्लैप्स गो बसव क्लैप्स गो ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಬಸವೇಶ್ವರ ಮಹಾದೇವ. ಗುಡ್. ಗುಡ್. ಈಗಾಗಲೇ ಪರಮ ಪೂಜ್ಯರು ನಮ್ಮ ಈಶ್ವರ ಖಂಡ್ರೆ ಸಾಹೇಬರನ್ನು ಆಶೀರ್ವಾದ ಮಾಡಿದ್ದಾರೆ, ಸನ್ಮಾನವನ್ನು ಮಾಡಿದ್ದಾರೆ. ಸನ್ಮಾನವನ್ನು ಸ್ವೀಕರಿಸಿದ ನಂತರ ಶರಣಾರ್ಥಿಗಳನ್ನು ಸಮರ್ಪಿಸಿ ಈಗ ಪರಮ ಪೂಜ್ಯ ಗುರುಬಸವ ಪಟ್ಟದೇವರವರಿಂದ ನಾವು ನೀವೆಲ್ಲರೂ ಆಶೀರ್ವಾದದ ನುಡಿಯನ್ನು ಆಲಿಸೋಣ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಧರ್ಮಗುರು ವಿಶ್ವಗುರು ಬಸವಣ್ಣನವರನ್ನು ಸ್ಮರಿಸಿಕೊಂಡು ನೂತನ ಅನುಭವ ಮಂಟಪದ ಶಿಲ್ಪಿ ಮಧ್ಗನಲಿಂಗ ಚಕ್ರವರ್ತಿ ಡಾಕ್ಟರ್ ಚನ್ನಬಸವ ಪಟ್ಟದೇವರನ್ನು ಸ್ಮರಿಸಿಕೊಂಡು ಎನ್ನ ಅಂತರಂಗದ ಶಕ್ತಿ ಮಾತೃ ಹೃದಯಗಳ ಪರಮ ಪೂಜ್ಯರ ಪಾದಕಮಲಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಎಲ್ಲ ಪರಮ ಪೂಜ್ಯರ ಮಾತಾಜಿಯವರ ಶ್ರೀಚರಣಕ್ಕೂ ಶರಣಾರ್ಥಿಗಳನ್ನು ಸಲ್ಲಿಸಿ ಇಲ್ಲೆಲ್ಲ ಆಗಮಿಸಿರ್ತಕ್ಕಂಥ ಅತ್ಯಂತ ಬಸವ ತತ್ವವೇ ನಮ್ಮ ಪಂಚ ಪ್ರಾಣ, ಅಷ್ಟೊಂದು ನಿಷ್ಠಾವಂತರು ಇಲ್ಲೆಲ್ಲ ಆಗಮಿಸಿದ್ರಿ. ತಮ್ಮೆಲ್ಲರಿಗೂ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೂ ಹಾಗೂ ಇವತ್ತಿನ ದಿವಸ ಅತೀ ಒಂದು ಖುಷಿ ಸಂತೋಷ. ನಮ್ಮ ಭಾಗ ಅಭಿವೃದ್ಧಿಗೆ ಇನ್ನೊಂದು ಹೆಸರು ಏನಾದರೂ ಇದ್ದರೆ ಅದು ಸನ್ಮಾನ್ಯ ಈಶ್ವರ್ ಖಂಡ್ರೆ ಅವ್ರ ಹೆಸರು. ಅವರು ಇವತ್ತಿನ ದಿನ 3ನೇ ಸಾರಿ ಬಹುತೇಕ 4 ಸಾರಿ ಶಾಸಕರಾಗಿ 3ನೇ ಸಾರಿ ಸಚಿವರಾಗಿ ಮೊಟ್ಟ ಮೊದಲು ಭಾಲ್ಕಿ ಮಠಕ್ಕೆ ಪೂಜ್ಯರನ್ನ ಎಲ್ಲರನ್ನ ದರ್ಶನ ಪಡ್ಕೊಂಡಿರ್ತಕ್ಕಂಥ ಈ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ಸನ್ಮಾನ್ಯ ಈಶ್ವರ್ ಖಂಡ್ರೆ ಅಣ್ಣನವರನ್ನು ಶರಣಾರ್ಥಿಗಳನ್ನು ಸಲ್ಲಿಸಿ ತಮ್ಮೆಲ್ಲರಿಗೂ ಭಕ್ತಿಪೂರ್ವಕ ಶರಣಾರ್ಥಿ. ಆತ್ಮೀಯ ಶರಣ ಬಂಧುಗಳೇ, ಬಹಳ ಸಮಯ ಆಗಿದೆ. ಹೀಗಾಗಿ ನಾನು ಭಾಲ್ಕಿ ಮಠಕ್ಕೂ ಖಂಡ್ರೆ ಮನೆತನಕ್ಕೂ ಒಂದು ಅವಿನಾಭಾವ ಸಂಬಂಧ. ಅದು ಯಾವ ರೀತಿ ಸಂಬಂಧ ಅಂತಂದರೆ ಅದು ಶಬ್ದದಿಂದ ಹೇಳ್ತಕ್ಕಂಥದ್ದಲ್ಲ. ಅದು ಒಂದು ರೀತಿ ಒಂದು ಮಠದ ಪ್ರಗತಿಗೆ ಇನ್ನೊಂದು ಹೆಸರು ಅದು ಖಂಡ್ರೆ ಮನೆತನ. ಹಿಂದಿನ ಲೋಕನಾಯಕ ಭೀಮಣ್ಣ ಖಂಡ್ರೆ ಅವರು ಹಿಡ್ಕೊಂಡು ಮುಂದೆ ಸನ್ಮಾನ್ಯರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅವರು, ಲೋಕಸಭಾ ಸದಸ್ಯರಾದ ಸಾಗರ್ ಖಂಡ್ರೆ ಅವರು ಆ ಪರಂಪರೆಯನ್ನು ಮತ್ತೆ ಈ ಮಠದ ಏಳಿಗೆಗಾಗಿ ಅವರು ಭಾಳಷ್ಟು ಇದ್ರ ಏಳಿಗೆಗಾಗಿ ಅವರು ಸೇವೆಯನ್ನು ಮಾಡ್ತಾ ಇದ್ದಾರೆ. ಅಂಥ ಒಂದು ಸಂಬಂಧ ಖಂಡ್ರೆ ಮನೆತನಕ್ಕೂ ಭಾಲ್ಕಿ ಮಠಕ್ಕೂ. ಇಡೀ ನಮ್ಮ ಭಾಗದಲ್ಲಿ ಈ ಒಂದು ಎಲ್ಲ ರೀತಿಯ ಅಭಿವೃದ್ಧಿ ಈ ಭಾಗವನ್ನು ಏನಾದರೂ ಇವತ್ತು ನಾವು ಇಡೀ ಬೀದರ್ ಜಿಲ್ಲೆ, ಯಾಕಂದ್ರೆ ನಾವು ಮಾತಾಡೋದಲ್ಲ, ಜನಸಾಮಾನ್ಯರು ಮಾತಾಡ್ತಕ್ಕಂಥದ್ದು. ರಸ್ತೆ ಇರ್ಬೋದು, ಇಲ್ಲಿನ ಕಟ್ಟಡಗಳಿರ್ಬೋದು, ಮೂಲ ಸೌಕರ್ಯ ಇರ್ಬೋದು, ಇಡೀ ನಮ್ಮ ಭಾಗದಲ್ಲಿ ಎಲ್ಲಾದರೂ ಒಂದು ಕ್ಲೀನ್ ಸಿಟಿ, ಗ್ರೀನ್ ಸಿಟಿ, ಒಂದು ಒಂದು ಅಷ್ಟೊಂದು ಮಾದರಿ ಯಾವುದಾದ್ರೂ ತಾಲೂಕ ಇದ್ದರೆ ಇದು ಭಾಲ್ಕಿ ತಾಲೂಕು. ಇದಕ್ಕೆಲ್ಲ ಕಾರಣೀಕರ್ತರು ಸನ್ಮಾನ್ಯರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅವರು. ಎಷ್ಟು ಅವ್ರ ಬಲ್ಲಿ ಒಂದು ದೊಡ್ಡ ಶಕ್ತಿ ಅಂದರೆ ಗುರುಗಳದ್ದೇನು ಸಂಕಲ್ಪ ಇತ್ತು, ಚನ್ನಬಸವ ಪಟ್ಟದೇವ್ರದ್ದು ಪರಮ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವ್ರ ಮೂಲಕ ಅನುಭವ ಮಂಟಪ ಅದನ್ನು ಇವತ್ತು ಸರ್ಕಾರದಿಂದ ಇವತ್ತು ಅಲ್ಲಿ ನೀಲಿ ನಕಾಶೆ ಮಾಡಿದ್ದಿರ್ಬೋದು, ಅಲ್ಲಿ
ಬಸವ ಕಲ್ಯಾಣ ಅಭಿವೃದ್ಧಿ ಮಂಡಳಿ ಇರ್ಬೋದು, ಮತ್ತದು ಈಗ ಉದ್ಘಾಟನಕ್ಕೊಂದು ಇಷ್ಟೊಂದು ಉದ್ಘಾಟನಕ್ಕೆ ಈಗ ಸ್ವಲ್ಪ ದಿನಗಳಲ್ಲಿ ಉದ್ಘಾಟನೆ ಮಾಡ್ತಕ್ಕಂಥದ್ದು ಇರ್ಬೋದು, ಅದು ಎಲ್ಲ ಶ್ರೇಯಸ್ ಯಾರಿಗಾದ್ರೂ ಸಂದ್ರೆ ಅದು ಈಶ್ವರ್ ಖಂಡ್ರೆಯವರಿಗೆ ಸಲ್ತದೆ. ಅವರು ನಮ್ಮೆಲ್ಲರಿಗೂ ಒಂದು ಪ್ರಾರ್ಥನೆ ಇತ್ತು, ಅವ್ರು ಮತ್ತೆ ಸಚಿವರಾಗಬೇಕು, ಇನ್ನೂ ದೊಡ್ಡ ಇಲಾಖೆ ಸಿಗಬೇಕು ಅವ್ರದಿಂದ. ಯಾಕಂದ್ರೆ ಇಡೀ ರಾಜ್ಯನೇ ಇವತ್ತು ಬೀದರ್ ಜಿಲ್ಲೆ ಕಡೆ ನೋಡಂಗ ಮಾಡಿದ ಶ್ರೇಯಸ್ಸು ಅದು ಈಶ್ವರ ಖಂಡ್ರೆಯವರಿಗೆ ಸಲ್ತದೆ. ಸಾಕಷ್ಟು ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ಇದೆ. ಈಗೇನು ನಮ್ಮ ಬೀದರ್ DC ಕಚೇರಿ ಇರ್ಬೋದು, ಅನೇಕ ಇಲ್ಲದ ಅವ್ರ ಅರಣ್ಯ ಇಲಾಖೆದಾಗಿದ್ದಾಗ ಅವರು ಬಹುತೇಕ ಸಾವಿರಾರು ಜಮೀನು ಯಾರ್ಯಾರೋ ದೊಡ್ಡ ದೊಡ್ಡ ವ್ಯಕ್ತಿಗಳು ಅಂದ್ರೆ ಸಣ್ಣವರಿದ್ದರೆ ಖಂಡ್ರೆಯವ್ರ ಹೆಸರು ಕೇಳಿದ ತಕ್ಷಣ ಬಿಟ್ಟು ಕೊಡ್ತಾರೆ. ಆದ್ರೆ ಇವ್ರಿಗಿಂತ ದೊಡ್ಡ ದೊಡ್ಡ ಹೆಸರುಗಳು ಅಂದ್ರೆ ಮುಖ್ಯಮಂತ್ರಿ ಇರ್ಬೋದು ಅಥವಾ ಅವ್ರ ಮಕ್ಕಳು ಇರ್ಬೋದು, ಅಂತ ದೊಡ್ಡ ದೊಡ್ಡವರು ಇದ್ದವರಿಗೂ ಅವ್ರು ಕಬ್ಜಾ ಮಾಡಿರ್ತಕ್ಕಂಥದ್ದು ಸರ್ಕಾರ ಕೊಟ್ಟಂಥ ಹೆಗ್ಗಳಿಕೆ ಅದು ಈಶ್ವರ್ ಖಂಡ್ರೆಯವರಿಗೆ. ಬೆಂಗಳೂರಿನಲ್ಲಿ ನಮ್ಮ ರಾಜಧಾನಿ, ಆ ರಾಜಧಾನಿಯಲ್ಲಿ ದೊಡ್ಡ ಒಂದು ಗಾರ್ಡನ್ಕ ಬಸವಣ್ಣನವ್ರ ಹೆಸರು ಕೊಟ್ಟಂಥ ಶ್ರೇಯಸ್ಸು ಅದು ಈಶ್ವರ್ ಖಂಡ್ರೆಯವರಿಗೆ. ಅವರು ಮೊದಲಿಗೆ ಪೌರಾಡಳಿತ ಸಚಿವರಾಗಿ ಅನೇಕರು ಏನೇನೋ ಸಮಸ್ಯೆಗಳಿದ್ದು, ಸಾಮಾನ್ಯ ಈ ಸ್ವಚ್ಛತೆ ಮಾಡ್ತಕ್ಕಂಥದ್ದು ಅವ್ರದ್ದೆಲ್ಲ ಸಮಸ್ಯೆ ಪರಿಹಾರ ಮಾಡಿ ಅನೇಕ ಪಟ್ಟಣಗಳು, ತಾಲೂಕಾ, ಜಿಲ್ಲಾ ಸಾಕಷ್ಟು ಅಭಿವೃದ್ಧಿಗೆ ಆ ಪೌರಾಡಳಿತ ಸಚಿವರಾಗಿ ಬಹಳಷ್ಟು ಕಾರ್ಯ ಮಾಡಿದರು. ಅರಣ್ಯ ಇಲಾಖೆಯಲ್ಲಂತೂ ಭಾಳ ದೊಡ್ಡ ಹೆಸರು. ನಾವು ಅವರು ಮತ್ತು ಪ್ರಕಾಶ್ ಖಂಡ್ರೆಯವ್ರು ಕುಂತಿದ್ರು, ಅವ್ರು ಹೇಳ್ತಾ ಇದ್ದರು ಈ ಯೂಟ್ಯೂಬ್ದಲ್ಲಿ TV ಯಲ್ಲಿ ಇದು ಏನೋ ಉಗ್ರಿನ ಬಗ್ಗೆ ಬಂತಿದೆ, ಎಲ್ಲ ಸರ್ಕಾರಕ್ಕೆ ಸಲ್ತದ, ಮುಖ್ಯಮಂತ್ರಿಯವ್ರಿಗೆ ಸಲ್ತದ ಅಂದ್ರೆ ಅಲ್ಲೆಲ್ಲ ಅಂಥವ್ರಿಗೆ ಹಿಡ್ಲಿಕ್ಕಾಗಲ್ಲ. ಅಂಥವ್ರಿಗೆ ಕೂಡ ಪರಿವರ್ತನೆ ಮಾಡಿ ಅದಕ್ಕೊಂದು ಸುಧಾರಣೆ ಮಾಡಿದ ಶ್ರೇಯಸ್ಸು ಅದು ಈಶ್ವರ್ ಖಂಡ್ರೆಯವರಿಗೆ. ಅದು ಸ್ವತಃ ಅವರು ಪ್ರಕಾಶ್ ಖಂಡ್ರೆಯವರೇ ಇದೆಲ್ಲ ಇವರಿಗೆ ಸಲ್ತದಂತಕ್ಕಂಥ ಮಾತು ಇಲ್ಲಿ ಬಾಲ್ಕಿಯಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಕುಂತಾಗ ಹೇಳಿದ್ರು. ಬೇರೆಯವ್ರು ಹೇಳೋದು ದೊಡ್ಡದಲ್ಲ, ಅವರು ಅವ್ರು ಎದುರಾಳಿ ಹೇಳ್ತಾರಲ್ಲ ಅದು ನಿಜಕ್ಕೂ ಎಲ್ಲರ ಪ್ರೀತಿ ಪಾತ್ರ ಅಂತಕ್ಕಂಥದ್ದು ತೋರಿಸ್ಕೊಡ್ತದೆ. ಅದು ಚುನಾವಣೆ ಇದ್ದಾಗ ಅವೆಲ್ಲ ಇರೋವು, ಆದ್ರೆ ಆ ನಂತರ ಎಲ್ಲರೂ ಒಂದು ಅಂತಕ್ಕಂಥದ್ದು ಯಾರು ಪ್ರಗತಿ ಮಾಡ್ತಾರೋ ಅವ್ರ ಹೆಸರನ್ನು ತಗೊಳ್ತಕ್ಕಂಥದ್ದು. ಒಬ್ಬರು JDS ಶಾಸಕರು, ಅವರು ಶರಣಗೌಡ ಕಂದಕೂರ್ ಅಂತ, ಅವರು ಒಂದು ವಿದ್ಯಾರ್ಥಿಗಳದ್ದು ಕಾರ್ಯಕ್ರಮ ಇತ್ತು ಇಲ್ಲಿ ಅಂದ್ರೆ ಗುರುಮಠಕಲ್. ಆ ಒಂದು ಇದರಲ್ಲಿ ಅವ್ರು ಹೇಳ್ತಾ ಇದ್ರು, ನಾನು JDS ಶಾಸಕ, ಆದರೆ ಈ ಕಾಂಗ್ರೆಸ್ ಸರ್ಕಾರ, ಆದರೆ ಈಶ್ವರ್ ಖಂಡ್ರೆಯವರು ಎಲ್ಲ ಮಕ್ಕಳಿಗೆ ಅದು ಯಾವುದೋ ಪಾರ್ಕ್ 2 ಕೋಟಿ ರೂಪಾಯಿ ಕೊಟ್ಟು ಎಲ್ಲ ಮಕ್ಕಳಿಗೆ ಆಟ ಆಡಂಗೆ ಒಂದು ಪಾರ್ಕ್ ಮಾಡಿದ್ದಾರೆ. ಟ್ರೀ ಪಾರ್ಕ್ ಅಂತ ಮಾಡಿದ್ದಾರೆ, ಉದ್ಯಾನವನ ಮಾಡಿದ್ದಾರೆ ಅಂತ ತಿಳ್ಕೊಂಡು ಒಬ್ಬ JDS ಶಾಸಕರು ಕೂಡ ಸನ್ಮಾನ್ಯ ಈಶ್ವರ್ ಖಂಡ್ರೆಯವ್ರ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ. ಅಂದ್ರೆ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಎಲ್ಲರ ಪ್ರೀತಿಯನ್ನು ಗಳಿಸಿದವರು ಈಶ್ವರ್ ಖಂಡ್ರೆಯವ್ರು ಇದ್ದಾರೆ. ಮಾಡಿದನ್ನೋ ಮಾರಾಯ ಅಂತ ನಾವೇನು ಮಾಡ್ತೀವಿ ಅದು ನಮಗೆ ಅದೇ ನಮಗೆ ಸಿಕ್ತು. ಈಗ ಅವರೆಲ್ಲ ಚಲೋ ಮಾಡ್ಯಾರ ಅಂತ ಮತ್ತೆ ಈಗ ದೊಡ್ಡ ಇಲಾಖೆ ಸಿಕ್ಕಿದೆ. ಅವರು ಈ ಪಂಚಾಯತ್ ಗ್ರಾಮೀಣ ಅಭಿವೃದ್ಧಿ ಪಂಚಾಯತ್ ರಾಜ್, ಇದು ಗಾಂಧೀಜಿಯವ್ರು ಹೇಳಿರ್ತಕ್ಕಂಥದ್ದು. ಹಳ್ಳಿ ಅಭಿವೃದ್ಧಿ ಆದ್ರೆ ಭಾರತ ಅಭಿವೃದ್ಧಿ. ಈ ದಿನ ಕಾಡಿನಾಗಿದ್ದು ಈಗ ನಾಡಿಗೆ ಬಂದಾಗ ಅವರು ಈಗ ನಾಡನ್ನ ಮತ್ತಿಷ್ಟು ಒಳ್ಳೆ ರೀತಿಯಿಂದ ಮತ್ತಿಷ್ಟು ಸುಧಾರಣೆ ಮಾಡಿ ಮತ್ತು ವಿಶೇಷವಾಗಿ ಜನರದ್ದು ಏನು ಸಮಸ್ಯೆಗಳವನು, ಯಾಕಂದ್ರೆ ಅವರಿಗೆ ಈ ಪಂಚಾಯತು, ಈ ರಸ್ತೆ, ನೀರು ಅವ್ರಿಗೆ ಅತಿ ಪ್ರೀತಿ. ಯಾಕಂತಂದ್ರೆ ಇವತ್ತು ಇಷ್ಟು ಜನ ಸಚಿವರಾಗಿದ್ದರು ನಮ್ಮ ಜಿಲ್ಲೆಯಲ್ಲಿ, ಅವರು ಒಳ್ಳೇದು ಕೆಲಸ ಮಾಡ್ಯಾರ. ಆದ್ರೆ ಕಾರಂಜದಿಂದ 24x7 ನೀರನ್ನು ಕೊಟ್ಟಂಥ ಶ್ರೇಯಸ್ ಈಶ್ವರ್ ಖಂಡ್ರೆಯವರು. ಅಂಥವ್ರು ಅವ್ರದಿಂದ ಇನ್ನಿಷ್ಟು ಪ್ರಗತಿಯಾಗಲಿ. ನಾನು ಅವ್ರಿಗೆ ಮಾತಾಡಿದ್ದೆ, ಅಣ್ಣ ನಿಮ್ಮದು
ಒಳ್ಳೇದಾಗ್ತದ, ನಿಮ್ದು ಅಭಿವೃದ್ಧಿ ಆಯ್ತು ಅಂದ್ರೆ ನಮ್ಮ ಕಲ್ಯಾಣ ನಾಡಿನೇ ಅಭಿವೃದ್ಧಿ ಅಂತಕ್ಕಂಥ ಮಾತು ಆಡಿದೆ. ಅವ್ರು ಬಹಳ ಖುಷಿಯಿಂದ ಅವ್ರು ಏನಿದ್ರು ಅಪ್ಪವ್ರ ಆಶೀರ್ವಾದ ಅಂತಕ್ಕಂಥ ಮಾತು ಆಡಿದ್ರು. ಅವ್ರು ಏನು ಮಾಡ್ಯಾರ ಅದ್ರ ಪ್ರತಿಫಲ ಅವ್ರಿಗೆ ಸಿಕ್ಕಿದೆ. ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಇನ್ನೂ ಅವ್ರು ಎತ್ತರ ಮಟ್ಟಕ್ಕೆ ಬೆಳಗಲಿ ಅಂತಕ್ಕಂಥ ಮಾತನ್ನು ತಿಳಿಸಿ, ಬಹುತೇಕ ರಾಜಕೀಯದಲ್ಲಿದ್ದು ಕಲುಷಿತ ಆಗ್ತಕ್ಕಂಥ ಸಂಖ್ಯೆನೇ ಹೆಚ್ಚಿದೆ. ಆದರೆ ರಾಜಕೀಯದಲ್ಲಿದ್ದು ಪ್ರಶ್ನಾತೀತ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು ಈಶ್ವರ ಖಂಡ್ರೆ. ಅದು ಧಾರ್ಮಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಈಗ ಎಲ್ಲ ಪೂಜ್ಯರು ಬಂದಾಗ ಇಲ್ಲಿ ಅವ್ರದ್ದು ಏನೋ ಒಂದು ಮನವಿ ಇದೆ, ಬೇಡಿಕೆ ಇದೆ, ಅದನ್ನು ತಾವು ಈಡೇರಿಸ್ತೀರಂತಕ್ಕಂಥ ರಾತ್ರಿ 11 ಗಂಟೆ ಆದರೂ ನಿಮ್ಮ ಸಲುವಾಗಿ ಇಷ್ಟು ಜನ ಪೂಜ್ಯರು, ಮಾತಾಜಿಯವರು ಕಲಬುರಗಿಯಿಂದ ಬೇರೆ ಬೇರೆ ಜಿಲ್ಲೆ ಕಡೆಯಿಂದ ನಮ್ಮ ಕಡೆನೇ ಮುದ್ದಾಮ ಅವರು ಬಂದಿದ್ದಾರೆ. ಹೀಗಾಗಿ ತಾವು ಅದು ಮಾಡ್ತೀರಿ ಅಂತಕ್ಕಂಥ ವಿಶ್ವಾಸ. ಯಾಕಂದ್ರೆ ಇಲ್ಲಿ ಭಾರತ ಪ್ರಧಾನಮಂತ್ರಿಗಳು ಬಂದ ತಕ್ಷಣ ಈಶ್ವರ್ ಖಂಡ್ರೆ ಕೊಟ್ಟಿದ್ದು ಬಸವಣ್ಣನವ್ರನ್ನೇ. ಬಸವಣ್ಣವ್ರ ಬಗ್ಗೆ ಯಾರಾದ್ರೂ ಅವಹೇಳನವಾಗಿ ಮಾತಾಡಿದ್ರೆ ಅವರಿಗೆ ಯಾರೇ ಇದ್ದರೂ ನ್ಯಾಯ ಕೊಡ್ತಾರಂತಕ್ಕಂಥ ವಿಶ್ವಾಸ ಈಶ್ವರ್ ಖಂಡ್ರೆ ಅವ್ರ ಮೇಲೆ ನಮ್ಮೆಲ್ಲರೂ ಇದೆ ಅಂತಕ್ಕಂಥ ರಾಜಧಾನಿಯಲ್ಲೇ ಬಸವಣ್ಣವರಿಗೆ ಆ ಉದ್ಯಾನವನಕ್ಕೆ ಬಸವಣ್ಣವ್ರ ಹೆಸರು ಇಟ್ಟಿದ್ದಾರೆ. ಬಸವಣ್ಣವ್ರ ಬಗ್ಗೆ ಯಾರು ಮಾತಾಡಿದ್ರು ತಪ್ಪೇ ತಪ್ಪು, ಅದು ಯಾರೇ ಇರಲಿ, ನಮಗಾದರೂ ಅದು ಅವಕಾಶ ಸಿಗಲ್ಲ. ಆ ನಿಟ್ಟಿನಲ್ಲಿ ಆ ನ್ಯಾಯವನ್ನ ಸಚಿವರು ಕೊಡ್ತಾರಂತಕ್ಕಂಥ ಮಾತನ್ನ ಹೇಳಿ ಅವ್ರಿಗೇನಿಲ್ಲ, ಈಗ ಬಸವಣ್ಣವರು ಅಪ್ಪವ್ರ ಆಶೀರ್ವಾದದಿಂದ ಅವ್ರಿಗೇನು ಕೊಡ್ಬೇಕಾಗಿಲ್ಲ, ರೊಕ್ಕ ಇಲ್ಲ, ರೂಪಾಯಿ ಇಲ್ಲ, ಮತ್ತೊಂದು ಬೇಕಾಗಿಲ್ಲ. ಅವ್ರಿಗೇನಾದರೂ ಕೊಡ್ಬೇಕಾ ಬಸವಣ್ಣವರು ಅಪ್ಪವ್ರ ಆಶೀರ್ವಾದದಿಂದ ಅವ್ರ ಆರೋಗ್ಯ ಚಲೋ ಇಡಬೇಕು, ಇಲ್ಲ ಹೆಚ್ಚೆಚ್ಚು ಅಭಿವೃದ್ಧಿ ಆಗ್ತದ ಅಂತಕ್ಕಂಥ ಮಾತನ್ನು ತಿಳಿಸಿ ಮತ್ತೊಮ್ಮೆ ಈ ವಿಶೇಷವಾಗಿ ಅವರು ಬಹುತೇಕ ನಮ್ಮ ಭಾಲ್ಕಿ ಮಠದ ಬಗ್ಗೆ, ಚನ್ನಬಸವ ಪಟ್ಟದೇವ್ರ ಬಗ್ಗೆ ಅವರು ಮೊಟ್ಟ ಮೊದಲು ಇದೇ ಒಂದು ಐತಿಹಾಸಿಕ ಒಂದು ಚನ್ನಬಸವ ಪಟ್ಟದೇವ್ರ ಹೆಸರ ಮ್ಯಾಗ ಮೊಟ್ಟ ಮೊದಲು ಬಹುತೇಕ ಚನ್ನಬಸವ ಪಟ್ಟದೇವ್ರೇ ಅವರು ಮೈಯಾಗ ಬಂದರು ಏನೋ ಗೊತ್ತಿಲ್ಲ. ಇಲ್ಲಿ ಏನೀಗ ಚನ್ನಬಸವ ಪಟ್ಟದೇವ್ರು ಬದುಕಿನ ಉದ್ದಕ್ಕೂ ಅವರು ಬದುಕಿದ್ದು ಅದು ನಮ್ಗಿಂತ ಹೆಚ್ಚು ಅವರಿಗೆ ಅನುಭವ ಅದ. ಅಪ್ಪವ್ರು ಬದುಕಿದ್ದು ಬಸವಣ್ಣವ್ರ ಸಲುವಾಗಿ. ಬಸವಣ್ಣವ್ರ ಬಗ್ಗೆ ಏನಾರ ಮಾತಾಡಿದ್ರೆ ಅವ್ರಿಗೆ ತಕ್ಕ ಪಾಠ, ಅವ್ರಿಗೆ ತಕ್ಕ ಉತ್ತರ ಕೊಟ್ಟು ಇನ್ನೇನು ಮಾಡಬೇಕು ಅದು ಮಾಡ್ತಾರ, ಚನ್ನಬಸವ ಪಟ್ಟದೇವ್ರಿಗೆ ಮಾಡಿಸ್ತಾರ ಅಂತಕ್ಕಂಥ ಮಾತನ್ನು ತಿಳಿಸಿ ನಾನು ಮಾತಿಗೆ ವಿರಾಮ ಕೊಡ್ತೀನಿ. ಎಲ್ಲರಿಗೂ ಶರಣು ಶರಣ. ಇಲ್ಲ, ನಾನು ಅವ್ರಿಗೆ ಏನು ಹೇಳಿಲ್ಲ, ನೇರವಾಗಿ ನೇರವಾಗಿ ಜಗ್ಗಿ ದರ್ಶನ ಮಾಡಿ ಇಲ್ಲಿಗೆ ಬಂದ. ಎಲ್ಲ ಪೂಜ್ಯರಲ್ಲಿ ಈ ಶರಣಾರ್ಥಿ ಶ್ರೀಕೃಷ್ಣ ನಮ್ಮ ಭಾಳ ಸನ್ಮಾನದ ನೆಚ್ಚಿನ ನಾನು ಸದಾ ಅವರಿಗೆ ಭರವಸೆಯ ನಾಯಕ ಅಂತ ಹೇಳಿ ಬಯಸ್ತೇನೆ. ಅಷ್ಟೊಂದು ಭರವಸೆಯ ನಾಯಕ ಆಗಿರುವಂತಹ ಅವರು ಇವತ್ತು 3ನೇ ಬಾರಿಗೆ ಸಚಿವರಾಗಿ ಪ್ರಪ್ರಥಮವಾಗಿ ತನ್ನ ತವರು ಜಿಲ್ಲೆಗೆ ಆಗಮಿಸಿ ತನ್ನ ಸ್ವಕ್ಷೇತ್ರಕ್ಕೆ ಬಂದು ಪ್ರಪ್ರಥಮವಾಗಿ ಚನ್ನಬಸವ ಪಟ್ಟದೇವರ ಒಂದು ಗದ್ದುಗೆಗೆ ನಮಸ್ಕರಿಸಿ ಇವತ್ತು ಭಾಲ್ಕಿ ಹಿರೇಮಠಕ್ಕೆ ಬಂದು ಪೂಜ್ಯರ ಆಶೀರ್ವಾದವನ್ನು ಪಡೆಯಲಿಕ್ಕೆ ಬಂದಿದ್ದಾರೆ. ಅವ್ರ ಬಗ್ಗೆ ಈಗಾಗಲೇ ನಮ್ಮ ಪೂಜ್ಯರಾದ ಚನ್ನಬಸವ ಪಟ್ಟದೇವರು ಬಹಳ ವಿವರವಾಗಿ ಎಲ್ಲವನ್ನೇ ಹೇಳಿದ್ದಾರೆ. ಅವರಿಗೆ
ಬಸವಣ್ಣವ್ರದ್ದು ಒಂದು ವಚನ ಇದೆ, ಕೆಡೆ ನಡೆಯದೆ ಕೆಡೆ ನುಡಿಯದೆ ಅನ್ಯರ ಪ್ರತಿಪಾದಿಸದಿದ್ದಡೆ ಏನ್ ಕೊಡನಯ್ಯ ಲಿಂಗವು ಏನ್ ಬೇಡಿದ ನೀವನಾಗಿ ಅಂತ ಬಸವಣ್ಣವ್ರು ಹೇಳ್ತಾರೆ. ಹಂಗ ಈಶ್ವರ್ ಖಂಡ್ರೆ ಅವರು ಮತ್ತು ಪೂಜ್ಯ ಭೀಮಣ್ಣ ಖಂಡ್ರೆ ಅವರು ಸದಾ ಈ ನಮ್ಮ ಬೀದರ್ ಜಿಲ್ಲೆ ಇನ್ ಪರ್ಟಿಕ್ಯುಲರ್ ಇನ್ ಜನರಲ್ ಕರ್ನಾಟಕ ರಾಜ್ಯಕ್ಕೆ ಒಂದು ಅಭಿವೃದ್ಧಿ ಮಾಡಬೇಕು, ಜನರಿಗೆ ಒಳಿತಾಗಬೇಕು ಅನ್ನುವಂಥ ದಿಶೆಯಲ್ಲಿ ತಮ್ಮ ಇಡೀ ಜೀವನ, ತಮ್ಮ ಇಡೀ ಕೊಡುಗೆಯನ್ನ ಸಮಾಜಕ್ಕೆ ಧಾರೆ ಎರೆದಿದ್ದಾರೆ ಅಂತ ನಾನು ಹೇಳಿದ್ದೆ. ಅವರ ಸಂಪೂರ್ಣ ಕುಟುಂಬ, ನಾವಿವತ್ತು ಅನೇಕ ಮಂತ್ರಿಗಳನ್ನು ನೋಡ್ತೇವೆ, ರಾಜಕಾರಣಿಗಳನ್ನು ನೋಡ್ತೇವೆ, ಆದರೆ ನೀವು ಈಶ್ವರ್ ಖಂಡ್ರೆ ಅವ್ರ ಮನೆಗೆ ಹೋಗಿ ನೋಡ್ರಿ, ಒಂದು ಸಾಮಾನ್ಯವಾದ ಲೈಫ್ ಸ್ಟೈಲ್, ಯಾವ ಆಡಂಬರ ಇಲ್ಲ, ಯಾವುದೇ ಒಂದು ಇಂಥದೊಂದು ಏನೂ ಇಲ್ಲ, ಸರಳವಾದ ಜೀವನ, ಸರಳ ಸಾಮಾನ್ಯವಾಗಿ ಎಲ್ಲರೂ ಹೆಂಗೆ ಬರುತ್ತಾರ ಆ ರೀತಿಯ ಒಂದು ಬದುಕಿ ತನ್ನ ಇಡೀ ಸಮಯ, ಜ್ಞಾನ, ಪರಿಶ್ರಮ ಎಲ್ಲವನ್ನ ಸಮಾಜಕ್ಕೆ ದಾರಿ ಎರೆದು ಇವತ್ತು 3ನೇ ಬಾರಿಗೆ ಅವರಿಗೆ ಒಂದು ದೊಡ್ಡ ಇಲಾಖೆ, ನಮ್ದೆಲ್ಲ ಕನಸಿತ್ತು ಅಟ್ಲೀಸ್ಟ್ ಅವ್ರಿಗೆ ಅವ್ರು ಮುಖ್ಯಮಂತ್ರಿ ಆಗ ಕ್ಯಾರಿವರ್ ಇರುವಂತ ನಾಯಕರು, ಆದ್ರೆ ಹಂತ ಹಂತವಾಗಿ ಬೆಳಿಬೇಕಾಗ್ತದೆ. ಈ ಬಾರಿ ಉಪಮುಖ್ಯಮಂತ್ರಿ ಆದರೂ ಸಿಗಬಹುದು ಅನ್ನುವಂತ ಒಂದು ನಿರೀಕ್ಷೆ ಮತ್ತು ಆಸೆ ಬೀದರ್ನ ಎಲ್ಲ ಜನರಿಗೆ ಇತ್ತು. ಅದು ಏನು ಇಲ್ಲ, ಮುಂದೊಂದಿನ ಆ ಒಂದು ಸಮಯವನ್ನ, ಆ ಒಂದು ಸ್ಥಾನವನ್ನ ನಾವು ನೋಡ್ತೀವಿ ಅನ್ನುವ ಭರವಸೆ. ಬಹಳ ಹಾರ್ಡ್ ವರ್ಕಿಂಗ್ ಮತ್ತು ಬಹಳ ದುಡಿಮೆ ಮಾಡುವಂತ ಮತ್ತು ಎಲ್ಲೂ ಬಿಡುವಿಲ್ಲದಂತ ಒಬ್ಬರು. ಅವರು ಅರಣ್ಯ ಇಲಾಖೆಯನ್ನ ನಿರ್ವಹಿಸಿರುವಂತ ರೀತಿ ಹಿಂದಿರುವಂತ ಯಾವ ಸಚಿವರಿಗೆ ಹೋಲಿಸಿದ್ರು ಕೂಡ ಅವ್ರು ಮಾಡಿರುವಂತ ಕಾರ್ಯ ಅಷ್ಟೊಂದು ದೊಡ್ಡದು. ಹೀಗಾಗಿ ಇಂಥವ್ರು ಇವತ್ತು ಮತ್ತೊಮ್ಮೆ ಗ್ರಾಮ ಪಂಚಾಯತ್ ಮತ್ತು ಗ್ರಾಮೀಣ ಅಭಿವೃದ್ಧಿ ಪಂಚಾಯತ್ ರಾಜ್ನ ಸಚಿವರಾಗಿ ಹೊಂದಿದ್ದಾರೆ. ಅವರು ಯಾಕೆ ನನಗೆ ಆ ವಚನ ಉಲ್ಲೇಖ ಮಾಡಿದೆ ಅಂದ್ರೆ, ನೋಡ್ರಿ, ಮಗ ಸಾಗರ್ ಈಶ್ವರ್ ಖಂಡ್ರೆ ಅವರು ಎಂತ ಎದುರಾಳಿಗೆ ಸೋಲಿದ್ರು ಅಂದ್ರ, ಅವರು ಕೇಂದ್ರದ ಸಚಿವರಾಗಿ ಸೇವೆ ಸಲ್ಲಿಸಿರುವಂತ ಒಬ್ಬ ಮಂತ್ರಿಯನ್ನ ಸೋಲಿಸಿ ಸಂಸದರಾದ. ಅಖಿಲ ಭಾರತ ವೀರಶೈವ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರಾಗಿ ಎಲ್ಲರ ಒಮ್ಮತದಿಂದ ಸನ್ಮಾನ್ಯ ಈಶ್ವರ್ ಖಂಡ್ರೆ ಅವರು ಆ ಸ್ಥಾನವನ್ನು ಈಗ ಮತ್ತೆ ಇಂಥ ಒಂದು ದೊಡ್ಡ ಖಾತೆಯನ್ನು ಹೊಂದಿ ಇವತ್ತು ಮತ್ತೆ ಸಮಾಜದ ಸೇವೆಗಾಗಿ ಅವರಿಗೆ ಅವಕಾಶ ಸಿಕ್ಕಿದೆ. ಇದೆಲ್ಲ ಅವರು ವೈಯಕ್ತಿಕವಾಗಿ ಏನೂ ಇಲ್ಲ, ಸಮಾಜಕ್ಕೆ ಮಾಡ್ತಕ್ಕಂಥ ಅವಕಾಶ ಅವರಿಗೆ ಒದಗಿದೆ. ಆ ನಿಟ್ಟಿನಲ್ಲಿ ಅವ್ರ ಬಗ್ಗೆ ನಮಗೆ ಅಪಾರ ಅಭಿಮಾನ ಇದೆ. ಎಲ್ಲ ನಾಡಿನ ಬಸವ ಭಕ್ತರ ಪರವಾಗಿ ನಾನು ಸನ್ಮಾನ್ಯ ಈಶ್ವರ್ ಖಂಡ್ರೆ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಒಂದು ಸಣ್ಣ ಬೇಡಿಕೆ ಇದೆ. ನಾವು ತಮ್ಮ ಮನೆಗೆ ಬಂದು ಇದನ್ನು ಕೊಡಬೇಕಂದಾಗ ತಾವು ಇಲ್ಲೇ ಕೊಡ್ರಿ ಅಂತ ಹೇಳತ್ತೀವಿ ಸರ್, ಅಲ್ಲಿಗೆ ಏನಿಲ್ಲ, ನಾವು